ಶ್ರೀ ಗುರುಭ್ಯೋ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಗದ್ಗುರುಂ ಕೃಪಾಸಿಂಧುಂ ಶರಣಾಗತವತ್ಸಲಂ ಭಕ್ತಮಾನಸ ಸಂಚಾರಂ ಮಹೀಪತೆ ನಮಾಮ್ಯಹಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯ 11ನೇ ನುಡಿಯ ಅರ್ಥಚಿಂತನೆ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವೈಸಕಿಳಾಘಮಾರ್ಥಗಳೋದಿ ಜಲದಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಈ ಒಂದು ಪದ್ಯದೊಳಗ ರುದ್ರದೇವರ ಸಾಧನೆಯನ್ನ ನಮಗ ಜಗನ್ನಾಥದಾಸರು ತಿಳಿಸಿಕೊಡ್ತಾರ. 10ನೇ ಪದ್ಯದೊಳಗ ರುದ್ರದೇವರ ಮಹಿಮೆಯನ್ನ ವರ್ಣನೆಯನ್ನ ಮಾಡಿ ಮತ್ತೆ 11ನೇ ನುಡಿಯೊಳಗೂ ಕೂಡ ರುದ್ರದೇವರ ಸಾಧನೆಯನ್ನ ನಮಗ ತಿಳಿಸಿಕೊಡ್ತಾರ. ಯಾಕಂದ್ರೆ ರುದ್ರದೇವರ ಮಹಿಮೆ ಅಪಾರ. ಅದಕ್ಕೆ ರುದ್ರದೇವರನ್ನು ವಿಶೇಷವಾಗಿ 2 ಪದ್ಯದೊಳಗಿಲ್ಲೇ ಸ್ತೋತ್ರವನ್ನ ಮಾಡ್ತಾರ. ರುದ್ರದೇವರ ಸಾಧನೆ, ಅವರು ರುದ್ರ ಪದವಿಗೆ ಬರುಕಿನ ಮುಂಚೆ ಮಾಡಿದ ಸಾಧನೆ ಮತ್ತು ರುದ್ರದೇವರಾದಾಗ ಅವರು ಮಾಡಿದ ಸಾಧನೆ ಮತ್ತು ಮುಂದೆ ಯಾವ ಪದವಿಗೆ ರುದ್ರದೇವರು ಹೋಗ್ತಾರ ಅನ್ನೋದನ್ನ ಈ ಒಂದು ಪದ್ಯದೊಳಗ ದಾಸರು ತಿಳಿಸಿಕೊಡ್ತಾರ. ಕೃತ್ತಿವಾಸನೆ ಅಂತಂದ್ರೆ, ಕೃತ್ತಿ ಅಂತಂದ್ರೆ ಹುಲಿ, ವಾಸ ಅಂತಂದ್ರೆ ಬಟ್ಟೆ. ಹುಲಿಯ ಚರ್ಮವನ್ನ ರುದ್ರದೇವರು ಧರಿಸಿರ್ತಾರಂತ. ಹಿಂದಿನ 10ನೇ ಪದ್ಯದೊಳಗೆ ಹೇಳಿದ್ರು ಸಾಮಜಾಜಿನ ವಸನ ಭೂಷಣ ಅಂದ್ರೆ ಗಜಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿ ಆನೆಯ ಚರ್ಮವನ್ನ ರುದ್ರದೇವರು ಉಟ್ಕೊಂಡಿರ್ತಾರ ಅಂತಿಕೊಂಡು ಈ ಒಂದು ಪದ್ಯದೊಳಗೆ ಹೇಳ್ತಾರ ಹುಲಿಯ ಚರ್ಮವನ್ನ ಧರಿಸಿರ್ತಾರ ಅಂತ. ಅದಕ್ಕೆ ಒಬ್ಬ ದೈತ್ಯ ಹುಲಿಯ ವೇಷವನ್ನ ಹಾಕೊಂಡು ಬಂದು ಅನೇಕ ಋಷಿಗಳಿಗೆ ಹಿಂಸೆಯನ್ನ ಕೊಡ್ತಿರ್ತಾನಂತ. ಅಂತಹ ದೈತ್ಯನನ್ನ ರುದ್ರದೇವರು ಸಂಹಾರ ಮಾಡಿ ಆ ಹುಲಿಯ ಚರ್ಮವನ್ನೇ ತಮ್ಮ ಮೇಲು ಹೊದಿಕೆಯಾಗಿ ಅದನ್ನ ಮೈ ಮೇಲೆ ಹಾಕೊಂಡಿರ್ತಾರಂತ. ಗಜ ಚರ್ಮವನ್ನ ಉಟ್ಕೊಂಡಿರ್ತಾರ, ಹುಲಿಯ ಚರ್ಮವನ್ನ ಮೇಲೆ ಹೊದಿಕೆಯಾಗಿ ಅದನ್ನ ಧರಿಸಿರ್ತಾರಂತ. ಅದಕ್ಕೆ ರುದ್ರದೇವರಿಗೆ ಕೃತ್ತಿವಾಸ ಅಂತಿಕೊಂಡಿಲೆ ದಾಸರು ನಮಗ ಸಂಬೋಧನೆಯನ್ನ ಮಾಡಿ ತಿಳಿಸಿಕೊಡ್ತಾರ. ಕೃತ್ತಿವಾಸ, ಗಜ ಚರ್ಮಾಂಬರ ಅಂತಿಕೊಂಡು ರುದ್ರದೇವರಿಗೆ ಅನೇಕ ಹೆಸರುಗಳಿಂದ ಅವರನ್ನ ಕರೀತಾರ. ಅದಕ್ಕೆ ಅವರ ಸಾಧನೆಯನ್ನ ಹೇಳ್ತಾರ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಅಂದ್ರೆ ಹಿಂದೆ 40 ಕಲ್ಪ ಅಂದ್ರೆ ರುದ್ರ ಪದವಿಗೆ ಬರುಕಿನ ಪೂರ್ವದೊಳಗ 40 ಕಲ್ಪದೊಳಗ ಅವರು ಸಮೀರನಲಿ ಶಿಷ್ಯತ್ವ ವೈಸ್ ಅಖಿಳಾಘ ಮಾರ್ಥಗಳೋದಿ ಜಲದಿಯೊಳು ಅಂದ್ರೆ ರುದ್ರದೇವರು ರುದ್ರ ಪದವಿಗೆ ಬರುಕಿನ ಪೂರ್ವದೊಳಗ 40 ಕಲ್ಪಗಳ ಕಾಲ ಸಮೀರನಲಿ ಅಂದ್ರೆ ರುಜುಗಳು ಅಂದ್ರೆ ವಾಯು ಪದವಿಗೆ ಬರ್ತಕ್ಕಂಥ ರುಜುಗಳು ಏನಿರ್ತಾರ ಅದರೊಳಗೂ ವಿಶೇಷವಾಗಿ ಲಾತವ್ಯ ಎಂಬ ವಾಯುವಿನಲ್ಲಿ ಅವರು ಅಧ್ಯಯನವನ್ನ ಮಾಡ್ತಾರಂತ. ಆವಾಗ ಅಧ್ಯಯನ ಮಾಡಬೇಕಾದ್ರೆ ರುದ್ರದೇವರ ಹೆಸರು ಉಗ್ರತಪ ಅಂತಿಕೊಂಡು ರುದ್ರದೇವರ ಹೆಸರಿರ್ತದೆ. ಉಗ್ರತಪ ಎಂಬ ಹೆಸರಿನ ರುದ್ರದೇವರು ಲಾತವ್ಯ ಎಂಬ ವಾಯುವಿನಲ್ಲಿ ಅಧ್ಯಯನವನ್ನ ಮಾಡ್ತಾರಂತ. ಅವ್ರು ಎಷ್ಟು ವರ್ಷ ಅಧ್ಯಯನ ಮಾಡ್ತಾರ ಅಂದ್ರೆ 75 ವರ್ಷಗಳ ಕಾಲ ಅಧ್ಯಯನವನ್ನ ಮಾಡ್ತಾರ ಅನ್ನೋದನ್ನ ಮುಂದೆ ಕಲ್ಪ ಸಾಧನ ಸಂಧಿ ಒಳಗಲ್ಲೇ ತಿಳಿಸಿಕೊಡ್ತಾರ. ಅಲ್ಲಿ ಹೇಳ್ತಾರ ಪಾದ ನ್ಯೂನ ಶತಾಬ್ದಿ ಪರ್ಯಂತೋದಿ ಉಗ್ರತಪ ವೈದಿ ಲವಣೋದಧಿಯೊಳಗೆ ಕಲ್ಪದಶ ತಪವಿದ್ದಾನಂತರದಿ ಸಾಧಿಸಿದ ಮಹಾದೇವ ಪದ 6 ನವಕಲ್ಪಾವಸಾನಕ್ಕೆ ಪೊಂದಿದನು ಶೇಷ ಪದವಿಯನ್ನು ಪಾರ್ವತಿ ಸಹಿತವಾಗಿ ಅಂತಿಕೊಂಡು ಹೇಳ್ತಾರ. ಅಲ್ಲೂ ಕೂಡ ಏನದ ಕಲ್ಪ ಸಾಧನ ಸಂಧಿಯೊಳಗ ರುದ್ರದೇವರ ಸಾಧನೆಯನ್ನ ನಮಗ ತಿಳಿಸಿಕೊಡ್ತಾರ. ಅದನ್ನ ಇಲ್ಲೂ ಕೂಡ ಅನ್ನದ ಸಂಕ್ಷಿಪ್ತವಾಗಿ ನಮಗ ತಿಳಿಸಿಕೊಡ್ತಾರ. ಇಲ್ಲ ಅಂದ್ರ ರುದ್ರ ಪದವಿಗೆ ಬರುಕಿನ ಪೂರ್ವದೊಳಗ 40 ಕಲ್ಪದೊಳಗ 75 ವರ್ಷಗಳ ಕಾಲ ಅವರು ಉಗ್ರತಪ ಹೆಸರಿನಿಂದ ರುದ್ರದೇವರು ಲಾತವ್ಯ ಎಂಬ ರುಜುಗಳಲ್ಲಿ ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಅವರು ಅಧ್ಯಯನ ಮಾಡ್ತಾರಂತ.
ಶಿಷ್ಯತ್ವ ವಹಿಸಿ ಅಖಿಳಾಗ ಮಾರ್ಥಗಳು ಓದಿ ಅಂತ ಹೇಳ್ತಾರೆ ಅವರು. ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂದ್ರೆ ವಾಯುದೇವರೊಳಗ ಶಿಷ್ಯತ್ವವನ್ನು ತೆಗೆದುಕೊಂಡು ಅವರೊಳಗ ಅಖಿಳಾಗ ಮಾರ್ಥಗಳು ಓದಿ ಸಕಲ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರಂತ ರುದ್ರದೇವರು. ರುದ್ರದೇವರ ಒಂದು ಸಾಧನೆ ಅಪಾರವಾಗಿರ್ತಕ್ಕಂಥದ್ದು. ಅಷ್ಟೊಂದು ಅಧ್ಯಯನ ಮಾಡಿದ್ದಲ್ಲದೇನೆ ಅವ್ರೇನು ಮಾಡ್ತಾರ, ಜಲಧಿಯೋಳು 10 ಕಲ್ಪದಿ ತಪವಗೈದು ಅಂದ್ರೆ ಉಪ್ಪಿನ ಸಮುದ್ರದೊಳಗ 10 ಕಲ್ಪ ತಪಸ್ ಮಾಡ್ತಾರಂತವ್ರು ರುದ್ರದೇವರ. ಇದನ್ನು ಕೂಡ ಅದನ್ನೇ ಇದಕ್ಕೆ ಪಾದ ನ್ಯೂನ ಶತಾಬ್ದಿ ಪರ್ಯಂತೋದಿ ಅಂತೆ ನುಡಿ ಕಲ್ಪ ಸಾಧನ ಸಂಧಿಯೊಳಗೆ ಬರ್ತದಲ್ಲ, ಅದರೊಳಗೆ ಹೇಳ್ತಾರ ದಶಕಲ್ಪ ತಪವಿದ್ದಾನಂತರದಿ 10 ಕಲ್ಪಗಳ ಕಾಲ ಲವಣೋದಧಿಯೊಳಗೆ ಅಂತಿಕೊಂಡು ಅಲ್ಲೇ ಹೇಳ್ತಾರ. ಇಲ್ಲಿ ಬರೀ ಏನದ ಜಲಧಿಯೊಳು ಅಂತಷ್ಟೇ ಹೇಳ್ಯಾರ. ಅಲ್ಲೇ ಕಲ್ಪ ಸಾಧನ ಸಂಧಿಯೊಳಗೆ ಏನು ಹೇಳ್ತಾರ, ಲವಣೋದಧಿಯೊಳಗೆ ಅಂದ್ರೆ ಉಪ್ಪಿನ ಸಮುದ್ರದೊಳಗ 10 ಕಲ್ಪಗಳ ಕಾಲ ಉಗ್ರ ತಪಸ್ಸನ್ನ ಮಾಡ್ತಾರಂತ ರುದ್ರದೇವರು. ನೋಡ್ರಿ, ಉಪ್ಪಿನ ಸಮುದ್ರದೊಳಗ ನಮ್ಗೆ ಸ್ವಲ್ಪ ಹೊತ್ತು ಕೂಡ್ಲಿಕ್ಕೆ ಆಗೋದಿಲ್ಲ. ಅದರ ಉಪ್ಪಿನ ಸಮುದ್ರದೊಳಗ ಅವರು 10 ಕಲ್ಪಗಳ ಕಾಲ ಅಂದ್ರೆ ಬ್ರಹ್ಮದೇವರ ಒಂದು ಮಾನದೊಳಗ 10 ಕಲ್ಪಗಳ ಕಾಲ ಅವರು ಉಪ್ಪಿನ ಸಮುದ್ರದೊಳಗೆ ನಿಂತು ತಪಸ್ಸನ್ನ ಮಾಡಿ ರುದ್ರ ಪದವಿಗೆ ಬರ್ತಾರಂತ. ಮುಂದೆ ಅವರೇನಾಗ್ತಾರ, ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಇಷ್ಟೆಲ್ಲ ಸಾಧನೆ ಮಾಡಿ ರುದ್ರ ಪದವಿಗೆ ಬಂದಿರತಕ್ಕಂಥವ್ರು ಮುಂದೆ ಯಾವ ಪದವಿಗೆ ಅವರು ಹೋಗ್ತಾರಂತಂದ್ರ ಪುರುಷೋತ್ತಮನ ಪರ್ಯಂಕ. ಪುರುಷೋತ್ತಮ ಅಂತಂದ್ರೆ ಭಗವಂತನ ಪರ್ಯಂಕ. ಪರ್ಯಂಕ ಅಂದ್ರೆ ಹಾಸಿಗೆ. ಭಗವಂತನ ಹಾಸಿಗೆ ಯಾವುದು ಅಂದ್ರೆ ಶೇಷದೇವರು. ಅದಕ್ಕೆ ಪುರುಷೋತ್ತಮನ ಪರ್ಯಂಕ ಪದ ಅಂದ್ರೆ ಪುರುಷೋತ್ತಮನ ಪರ್ಯಂಕ ಅಂದ್ರೆ ಶೇಷ, ಪದ ಅಂತಂದ್ರೆ ಶೇಷ ಪದ ಅಂದ್ರೆ ಶೇಷ ಪದವಿಯನ್ನು ಹೊಂದಿದರು ಮಹಾದೇವರು ರುದ್ರದೇವರು ಅಂತ ಹೇಳ್ತಾರೆ. ಅಂದ್ರೆ ರುದ್ರದೇವರು ಮತ್ತು ಇನ್ನೊಂದು ಹೇಳ್ತಾರಿಲ್ಲೇ, ಆದಿತ್ಯರೊಳಗೆ ಉತ್ತಮ ನೆನೆಸಿ. ಇಷ್ಟೊಂದೆಲ್ಲ ಸಾಧನೆಯನ್ನ ಮಾಡಿ ಎಲ್ಲ ದೇವತೆಗಳೊಳಗ ಅತ್ಯಂತ ಉತ್ತಮರಾಗಿ ರುದ್ರದೇವರು 5ನೇ ಕಕ್ಷೆಯೊಳಗ ಬರ್ತಕ್ಕಂಥ ಉತ್ತಮ ದೇವತೆಗಳು ಅಂತ ಹೇಳ್ತಾರೆ. ರುದ್ರದೇವರ ನಂತರ ಇಂದ್ರಾದಿ ಅನೇಕ ದೇವತೆಗಳು ಬರ್ತಾರ. ಆದ್ರೆ ಸರಸ್ವತಿ ಭಾರತೀಯ ನಂತರ 5ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರೇ ಶೇಷದೇವರು, ಗರುಡ ದೇವರು ಮತ್ತು ರುದ್ರದೇವರು. ರುದ್ರದೇವರೇನದ ಮುಂದಿನ ಶೇಷ ಪದವಿಗೆ ಬರ್ತಕ್ಕಂಥವ್ರು. ಅದಕ್ಕೆ ಇಲ್ಲಿ ಹೇಳ್ತಾರ, ಅದು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆನೆಸಿ. ಆದಿತ್ಯರು ಅಂತಂದ್ರೆ ದೇವತೆಗಳು. ಎಲ್ಲ ದೇವತೆಗಳೊಳಗ ಉತ್ತಮ ನೆನೆಸಿ, ದೇವತೆಗಳಕ್ಕಿಂತ ಅವರು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥವ್ರು ಎನಿಸಿಕೊಂಡು ಪುರುಷೋತ್ತಮನ ಪರ್ಯಂಕ. ಪುರುಷೋತ್ತಮ ಅಂದ್ರೆ ಭಗವಂತ ಸಾಕ್ಷಾತ್ ಶ್ರೀಮನ್ನಾರಾಯಣನ ಪರ್ಯಂಕ ಅಂದ್ರೆ ಹಾಸಿಗೆ. ಶ್ರೀಹರಿಯ ಹಾಸಿಗೆ ಯಾವುದಂತಂದ್ರೆ ಶೇಷ. ಅಂದ್ರೆ ಶೇಷ ಪದವಿಯನ್ನು ಹೊಂದುತ್ತಾರ ಮಹಾರುದ್ರದೇವರು ಅಂತಿಕೊಂಡಿಲೆ. ರುದ್ರದೇವರ ಒಂದು ಸಾಧನೆಯನ್ನು ಹೇಳ್ತಾರ. ಇದನ್ನು ನಾವು ಒಂದು ಶೇಷದೇವರ ಸ್ತೋತ್ರ ಅಂತನೂ ಕೂಡ ನಾವಿಲ್ಲಿ ಅರ್ಥೈಸಿಕೊಳ್ಳಬಹುದು. ಯಾಕಂತಂದ್ರೆ ಮುಂದೆ ರುದ್ರದೇವರ ಏನದ ಶೇಷ ಪದವಿಯನ್ನು ಪಡಿತಾರ ಅಂದಮೇಲೆ ಇಲ್ಲಿ ಶೇಷ ಪದವಿಯೂ ಕೂಡ ಶೇಷದೇವರ ವರ್ಣನೆಯನ್ನು ಕೂಡ ನಮಗಿಲ್ಲಿ ದಾಸರು ಮಾಡಿಕೊಡ್ತಾರ. ಆಮೇಲೆ ಶೇಷ ರುದ್ರರು ಅವರು ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು. ಅದಕ್ಕೆ ಇದನ್ನು ನಾವೇನದ ಶೇಷದೇವರ ಸ್ತೋತ್ರ ಅಂತನೂ ಕೂಡ ನಾವು ತಿಳ್ಕೊಂಡು ಶೇಷದೇವರ ಸ್ತೋತ್ರನೂ ಕೂಡ ನಾವಿಲ್ಲಿ ಸಂಬೋಧನೆ ಶೇಷದೇವರ ಸ್ತೋತ್ರ ಅಂತೂ ಕೂಡ ನಾವು ಇದನ್ನು ತಿಳ್ಕೋಬಹುದು. ಅದಕ್ಕೆ ಇಬ್ಬರು ಕೂಡ 1ನೇ ಕಕ್ಷೆಯಲ್ಲಿ ಬರ್ತಕ್ಕವರಾಗಿದ್ದರಿಂದ 10ನೇ ನುಡಿ ಒಳಗ ರುದ್ರದೇವರ ಒಂದು ವರ್ಣನೆಯನ್ನು ಮಾಡಿ ಈ ನುಡಿ ಒಳಗ ಶೇಷದೇವರ ಒಂದು ಮಹಿಮೆಯನ್ನು ಕೂಡ ನಮ್ಗೆ ತಿಳಿಸಿಕೊಡ್ತಾರ ಅಂತಕೊಂಡು ಅದನ್ನು ಕೂಡ ನಾವು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ರುದ್ರದೇವರ ಸಾಧನೆ ಮತ್ತು ಶೇಷದೇವರ ವರ್ಣನೆ ಎರಡನ್ನೂ ಕೂಡ ನಾವು ಈ ಒಂದು ಪದ್ಯದೊಳಗೆ ಅರ್ಥೈಸಿಕೊಳ್ಳಬಹುದು. ಯಾಕಂದ್ರೆ ರುದ್ರದೇವರು ಹೆಂಗ ನಮಗೆ ಮನೋನಿಯಾಮಕರಾಗಿದ್ದಂತೆ ಶೇಷದೇವರೇನದ ಶಾಸ್ತ್ರಜನ್ಯಕ್ಕೆ ಅಭಿಮಾನಿಗಳಂತವ್ರು. ನಮಗೆ ಶುದ್ಧವಾದ ಶಾಸ್ತ್ರ ಜ್ಞಾನ ಬರಬೇಕಂದ್ರೆ ಅದಕ್ಕೆ ಶೇಷದೇವರ ಒಂದು ಅನುಗ್ರಹ ಬೇಕಂತ. ಅದಕ್ಕೆ ಶೇಷದೇವರು ವಿಶೇಷವಾಗಿ 2,000 ನಾಲಿಗೆಗಳಿಂದ ಭಗವಂತನ ಸ್ತೋತ್ರವನ್ನು ಮಾಡ್ತಾರ ಅಂತ ವರ್ಣನೆಯನ್ನು ಮಾಡ್ತಾರೆ ಮುಂದೆ ಕಕ್ಷಾ ತಾರತಮ್ಯ ಸಂಧಿಯೊಳಗೆ. ಅಂತ ಶೇಷದೇವರು ನಮಗೇನದ ಶುದ್ಧವಾದ ಶಾಸ್ತ್ರ ಜ್ಞಾನವನ್ನು ಕೊಡ್ತಕ್ಕಂಥವ್ರು. ಅದಕ್ಕೆ ಶೇಷದೇವರ ಸ್ತೋತ್ರ ಅಂತೂ ಕೂಡ ನಾವು ಇದನ್ನು ಪಾರಾಯಣ ಮಾಡಬಹುದು. ಅದಕ್ಕೆ ಈ ಒಂದು ವಿಶೇಷವಾದ ಪದ್ಯದೊಳಗೆ ಏನದ ರುದ್ರದೇವರ ಸಾಧನೆಯನ್ನು ನಮಗೆ ತಿಳಿಸಿಕೊಡ್ತಾ ರುದ್ರದೇವರ ಮತ್ತೊಂದು ಮಹಿಮೆಯನ್ನು ನಮಗಿಲ್ಲಿ ದಾಸರು ತಿಳಿಸಿಕೊಡ್ತಾರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪದ್ಯವನ್ನು ನಾನಿಲ್ಲಿ
ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು.